ಮತ್ತೆ ಅದನ್ನ ನೋಡಕ್ ತಗೊಂಡವ್ರ ನಿಮ್ಮ ಅಕ್ಕ. ಎಲ್ಲ ಜಾಗನೇ ಇಲ್ವಲ್ಲ ಇದೆ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಿತ್ರಲ್ ಪಾವಗಲ್ ಯೂಟ್ಯೂಬ್ ಚಾನೆಲ್. ನಮ್ಮ ಇವತ್ತಿನ ಎಪಿಸೋಡ್ ಏನ್ ಗೊತ್ತಾ, ಸತತವಾಗಿ 3 ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬದ ಕಂಟೆಂಟ್ ನಮ್ದು ವೈರಲ್ ಆಗ್ತಾನೆ ಬಂದಿದೆ. ಸೊ ಈ ಸಲ ಐ ಹ್ಯಾವ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಕಾನ್ಸೆಪ್ಟ್. ನಂದೇ ಕಾನ್ಸೆಪ್ಟ್ ಇದು. ಆಬ್ವಿಯಸ್ಲಿ ಅದನ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನೇ ಡೈರೆಕ್ಟ್ ಮಾಡ್ತೀನಿ. ಅರುಣ್ ಆಚಾರ್ಯ ಅನ್ನೋರು ಶೂಟ್ ಮಾಡ್ತಾ ಇದಾರೆ. ಐ ಆಮ್ ಕಾನ್ಫಿಡೆಂಟ್ ನನಗೆ ಹೇಗ್ ಬೇಕೋ ಹಾಗೆ ವಿಡಿಯೋನ ಅವರು ಕೊಡ್ತಾರೆ ಅಂತ. ಅಂಡ್ ಫಾರ್ ಮೇಕಪ್ ದಿಸ್ ಟೈಮ್ ಆಲ್ಸೋ ಐ ಆಮ್ ವರ್ಕಿಂಗ್ ವಿತ್ ವಿ ಬೆಸ್ಟ್ ಸ್ಟುಡಿಯೋ, ಉಷಾ ಅವರ ಜೊತೆ. ವಿ ಆರ್ ಸೋ ಎಕ್ಸೈಟೆಡ್ ಟು ಶೂಟ್ ದಿಸ್ ಕಾನ್ಸೆಪ್ಟ್. ನಾನೇನಂತಂದ್ರೆ ಯಾವ್ದಾದ್ರು ಕಾನ್ಸೆಪ್ಟ್ ಮಾಡಿದಾಗ ಅದು ಅಪ್ಡೇಟೆಡ್ ಕಾನ್ಸೆಪ್ಟ್ ಆಗಿರ್ಬೇಕು, ಈಗಿನ ಒಂದು ಸಿಚುಯೇಷನ್ಗೆ ಅದು ರಿಲೇಟ್ ಆಗಬೇಕು ಅಂಡ್ ಇಟ್ ಶುಡ್ ಪಾಸ್ ಅ ಪಾಸಿಟಿವ್ ಮೆಸೇಜ್. ಆ ರೀತಿ ಒಂದು ಕಾನ್ಸೆಪ್ಟ್ ನ ಐ ಆಲ್ವೇಸ್ ಪ್ಲಾನ್. ದೇವ್ರ ಲುಕ್ ಆದ್ರೂ ಪರವಾಗಿಲ್ಲ, ಒಂದು ಅಪ್ಡೇಟೆಡ್ ಕಾನ್ಸೆಪ್ಟ್ ಮೂಲಕ ಆಡಿಯನ್ಸ್ ನ ರೀಚ್ ಆಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಯೂಶಲಿ ದೇವ್ರ ಗೆಟಪ್ ಹಾಕಿದಾಗ ನಾನು ಇಡೀ ದಿನ ಸ್ಲಿಪ್ಪರ್ ಹಾಕಲ್ಲ. ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ ಎಲ್ಲೂ ನಾನು ನನ್ನ ಪ್ರೊಫೈಲ್ಗಳಲ್ಲಿ ಎಥಿಕ್ಸ್ ನ ಕಳ್ಕೊಂಡಿಲ್ಲ. ಅಂಡ್ ಯಾವುದೇ ಗೇಮ್, ಟ್ರೇಡಿಂಗ್ ಆ್ಯಪ್ ಇದನ್ನ ಯಾವುದನ್ನು ಪ್ರಮೋಟ್ ಮಾಡಿಲ್ಲ. ಸೊ ವಾಟ್ ಐ ಬಿಲೀವ್ ಇಸ್, ನಾವು ಮಾಡುವಂಥ ಕೆಲಸದಲ್ಲಿ ಎಥಿಕ್ಸ್ ಇದ್ರೆ ಖಂಡಿತ ಅದು ನಮ್ಮನ್ನ ತುಂಬಾನೇ ದೂರ ಕರ್ಕೊಂಡು ಹೋಗುತ್ತೆ, ಅದು ಪಾಸಿಟಿವ್ ವೇಲ್ ಕರ್ಕೊಂಡು ಹೋಗುತ್ತೆ ಅಂತ. ತುಂಬಾ ಜಾಸ್ತಿ ಮಾತಾಡ್ಬಿಟ್ಟೆ. ನಮ್ಮ ಅಮ್ಮ ಹತ್ರ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಡು ಮಾತಾಡ್ಬೇಕಾದ್ರೆ ಇವ್ರು ಇದೆಲ್ಲ ಮಾಡ್ತಾರೆ. ವಿ ಬೆಸ್ಟ್ ಸ್ಟುಡಿಯೋಗೆ ಹೋಗೋಣ. ಇದು ದೇವ್ರ ಗೆಟಪ್ ಆಗ್ತಾ ಇದೀನಿ. ಆಲ್ಮೋಸ್ಟ್ ಒಂದ್ 2-3 ಸಲ ಹಾಕಿದೀನಿ. ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನನ್ ಸೂಟ್ ಆಗತ್ತಾ? ಸೂಪರ್ ಆಗಿ ಸೂಟ್ ಆಗುತ್ತೆ. ಹೌದಾ? ಲಾಸ್ಟ್ ಟೈಮ್ ಅಂತೂ ನೀವೇ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದೆ ಅಂತ ಫೋಟೋಸ್ ನೋಡಿ. ಓಕೆ, ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ತೀನಿ. ಪಿಂಕ್ ಕಲರ್ ಸೀರೆ ಮಾಡಿದ್ರೆ ಹೌದು, ಅದಂತೂ ಮೇಲಿಂದ ಇದ್ದಿದ್ದಲ್ಲ ಅನ್ನಂಗ ಆಗೋದಿತ್ತು, ಅಷ್ಟು ಚೆನ್ನಾಗಿದೆ. ಆಯ್ತು, ಇವಾಗ ಇಡೀ ದಿನ ವರ್ಕ್ ಮಾಡಕ್ ಒಂದ್ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಡು. ಓಕೆ, ಕಾಫಿ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಕಾಫಿ ಅಡಿಗೆ ಮಾಡಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕೆಲಸ ಮಾಡಕ್ ಮಾತ್ರ ಪ್ರಾಬ್ಲಮ್ ಅಷ್ಟೇ. ಗುಡ್ ಮಾರ್ನಿಂಗ್. ನಾನೇನ್ ಮಾಡ್ತೀನಿ ಗೊತ್ತಾ, ವಾಚ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ವಾಚ್ ಅಲ್ಲಿ ಮಾಡಿದ್ರ ವಾಚಲ್ಲಿ ಫ್ರೇಮೇ ಕಾಣುತ್ತೆ. ಫ್ರಂಟ್ ಕ್ಯಾಮ್ರಾ ಅಲ್ಲ, ಆ ಕಡೆ ಕ್ಯಾಮ್ರಾ ಇಟ್ಬಿಟ್ಟು ಫ್ರೇಮ್ ಹಿಂಗಿದೆ ಅಂತ ನೋಡ್ಬೋದು. ಐ ವಾಚ್ அந்த டேட் அத கொஞ்சம் என்கொயரி அதை நீங்க பண்ணிடுங்க. நான் ஸ்டாப் பண்ணிக்கிறேன் மேடம், பண்ணிட்டேன். மேக்கப் ஆர்டிஸ்ட் பான் இந்தியா. சரிங்க, ஓகே. ಕೇಳ್ಕೋಬೇಕಿತ್ತು ಯಾವ ಅಲ್ತ ಅಂತ. ಸೇಮ್ ಕಟ್ಟಿ ಕಚ್ಕೊಂಡಿದ್ದಲ್ಲ, ಸೇಮ್ ಅದೇ. ಇದೇನಾ? ಇದಾ? ಹೋಗ್ತಾನೆ ಇಲ್ಲ ಕಲರ್. ಹೋಗಲ್ವ ಹಂಗಾರ? ನಾಡಿದ್ದು ಶೂಟ್ ಇದೆ ಸರ್. ನೀವೆಲ್ಲಿ ಕ್ರಾಂತಿ ಸ್ವೀಟ್ ಹತ್ರ ಇದ್ದೀರಾ? ಎಲ್ಲಿ? ಕ್ರಾಂತಿ ಅಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕ್ರಾಂತಿ ಸ್ವೀಟ್. ಕ್ರಾಂತಿ ಎಲ್ಲಿ? ಕೆಳಗಡೆ ಒಂದು ಗ್ಯಾರೇಜ್ ಇದೆ ಸರ್, ಇಲ್ಲಾಂದ್ರೆ ಕ್ರಾಂತಿ ಸ್ವೀಟ್ ಇದೆ ನೋಡಿ ಅಲ್ಲಿ. ಕ್ರಾಂತಿ ಸ್ವೀಟ್ పెద్ద ಸರ್ ಸ್ವಲ್ಪ ಇತಿಹಾಸ ಗೊತ್ತಿಲ್ಲ, ಮಾತಾಡ್ತೀನಿ. ಏನ್ ಮಾಡ್ತೀಯಾ? ಎಷ್ಟು ವರ್ಕೌಟ್ ಮಾಡ್ತೀರಪ್ಪ? ಏನು ಇನ್ನು ಸ್ಟಾರ್ಟೇ ಮಾಡಿಲ್ಲ, ಜಸ್ಟ್ ಬೇಸಿಕ್ ಅದು. ಇವಾಗ ಸ್ಟಾರ್ಟ್ ಮಾಡಕ್ಕೆ ಅದನ್ನ ರೆಡಿ ಮಾಡ್ಕೋತಿರೋದು. ಮಗನಿಂದೇನೆ ಗ್ರೇಟ್ ಅಪ್ಪ. ಎಷ್ಟು ಫುಡ್ ಅದನ್ನೆಲ್ಲ ಮಾಡ್ಕೊಡ್ಬೇಕು. ನಮ್ಮ ಮಮ್ಮಿ ಇರೋದಕ್ಕೆ ನಾನು ಅಷ್ಟೆಲ್ಲ ಕಾಂಪಿಟೇಷನ್ಸ್ ಮಾಡಕ್ಕಾಗುತ್ತೆ. ಏನಿಲ್ಲ, ಮೊಟ್ಟೆ ಚಿಕನ್ ತರಕಾರಿ ಪಕ್ಕ ಕುತ್ಕೊಂತು. ಬ್ಲೆಂಡ್ ಎಷ್ಟು ಮಾಡ್ತೀರೋ ಅಷ್ಟು ಪ್ರಾಡಕ್ಟ್ ತುಂಬಾ ಈಗ ಅನ್ನದಲ್ಲಿ ಹೋಗ್ಬಿಟ್ಟು ಸಾರ್ ಸೌಟ್ ಹಾಕೋದು ಹೇಗಿರುತ್ತೆ. ಬೆಳಗ್ಗೆ ಎದ್ದೇಳ್ತೀನಿ, ಕಣ್ ಬಿಡಕ್ಕೆ ಆಗ್ತಿಲ್ಲ, 2 ಕಣ್ ಕಚ್ಕೊಂಡ್ಬಿಟ್ಟಿದೆ. ಅಂದ್ರೆ ನಿಧಾನಕ್ಕೆ ಒಂದು 15 ನಿಮಿಷ ನಿಧಾನಕ್ಕೆ ಕಚ್ಕೊಂಡ್ರನ್ನೆಲ್ಲ ಬಿಡಿಸಿದ್ದು ಅಲರ್ಜಿ ಆಗಿ. ಆಮೇಲೆ ಇದಿಷ್ಟು ಊದ್ಕೊಂಡಿದೆ ಇದ್ದಪ್ಪ. ನೋಡಿದ್ರೆ ನಾಳೆ ಬೆಳಗ್ಗೆನೆ ಶೂಟಿಂಗ್. ಐಸ್ ಇಟ್ಟು
ನಂಗೆ ಹೇರ್ ಸ್ಪ್ರೇ ಇಂದ ಆಯ್ತಾ ಅಥವಾ ಲೆನ್ಸ್ ಇಂದ ಆಯ್ತಾ ಒಂದು ಗೊತ್ತಾಗಿಲ್ಲ. ಸ್ಪ್ರೇ ಇಂದನೂ ಆಗುತ್ತೆ ಅಲರ್ಜಿ. 7 ಗಂಟೆಗೆ ಬರ್ತಾ ಇತ್ತು, ಇವಾಗ 9 ಗಂಟೆಗೆ. ಬರೀ ಕ್ರೈಮೇ ಬರುತ್ತೆ, ಅದನ್ನ ನೋಡಕ್ ತಗೊಂಡವ್ರ ನಿಮ್ಮ ಅಕ್ಕ. ಇಷ್ಟು ಉದ್ದ ಬೇಕಾಗಿಲ್ಲ, ಕಟ್ ಮಾಡ್ತೀಯ ಅಂತಾನೆ. ಆಮೇಲೆ ಲೆಂತ್ ಇರ್ಲಿ ಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ರಾಕ್ಷಸನ್ ತರ ಕಾಣ, ದೇವ್ರಿಗೆ ಚಿಕ್ಕದಾಗಿ. ಆಮೇಲೆ ಅಲ್ತ ನೀನು ಅಲ್ತ ಹಚ್ಬಿಟ್ಟು ನೀಲ್ ಹಾಕು. ಕಾಸ್ಟ್ಯೂಮ್ ಹಾಕಿದ್ಮೇಲೆ ಕಡೆಯಿಂದನೇ ಲಾಕ್ ಮಾಡ್ಕೊಂಡ್ ಬರ್ತಾರೆ. ನಾನು ಇವಾಗ ಒಂದ್ ಮಾತು ಹೇಳಿದೆ ಗೊತ್ತಾ, ನಮಗೂ ಮೇಕಪ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಜನಗಳ ಜೊತೆ ಡೀಲ್ ಮಾಡಕ್ ಕಷ್ಟ ನನ್ಗೆ ಅಂತ ಹೇಳಿದೆ. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಫುಟೇಜ್ ಇದ್ರೂ ಸಾಕಾಗಲ್ಲ. ಪ್ಲೀಸ್ ಫೋನ್ ಸೈಡ್ ತುಂಬಾ ಇಷ್ಟ ಆಯ್ತು ಐಸು, ನನಗೆ ದೃಷ್ಟಿ ಆಗ್ತಿದೆ ಉಷಾ. ತುಂಬಾ ಇಷ್ಟ ಆಯ್ತು ಐಸು. ಏನಾರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಆ ಚೂಪ್ ಇರೋದು ಮಧ್ಯ ಬರ್ಬೇಕು. ಅಲ್ಲಾಡ್ಸ್ಬಿಡಿ, ಯಾರು ಸರ್ಕಲ್ ಆಗ್ತದೆ. ಮೂನ್ ಬೇಡ ಸರ್ಕಲ್ ಮಾಡಿ. ಸೊ ಇದು ನನ್ನ ಲುಕ್. ಇದನ್ನ ಕ್ರಿಯೇಟ್ ಮಾಡಿರೋದು ಇವರು, ಆರ್ಟ್ ಅಂಡ್ ಆರ್ಟಿಸ್ಟ್. ತುಂಬಾನೇ ಚೆನ್ನಾಗಿ ಬಂದಿದೆ ಉಷಾ. ಇದು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದು. ಬೇಗ ಜಲ್ದಿ ಅಂದ್ರೆ ಅರ್ಜೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ದು, ಬಟ್ ಸಕ್ಕದಾಗಿ ಬಂದಿದೆ. ಈ ಸಲ ಲುಕ್ ನನಗೆ ತುಂಬಾನೇ ಮನ್ಸಿಗೆ ಟಚ್ ಆಗಿದೆ. ಹಂಗನ್ಬಿಟ್ಟು ಲಾಸ್ಟ್ ಲುಕ್ ಚೆನ್ನಾಗಿತ್ತು, ಬಟ್ ಈ ಸಲ ನಾವು ಗ್ರೀನ್ ಲಕ್ಷ್ಮಿ ಮಾಡಿದ್ವಿ. ಏನ್ ಅನ್ಕೊಂಡಿದೆ, ಚಾಟ್ ಜಿಪಿಟಿ ನಾವ್ ಏನ್ ಕ್ರಿಯೇಟ್ ಮಾಡಿದ್ವಿ ಅದಕ್ಕಿನ್ನ ಬೆಸ್ಟ್ ಆಗಿ ಬಂದಿದೆ ಈ ಲುಕ್. ತುಂಬಾ ಚೆನ್ನಾಗಿದೆ. ಅಂಡ್ ಮೇಕಪ್, ಫೌಂಡೇಶನ್, ನೀವು ಒಂದ್ಸಲ ಫೌಂಡೇಶನ್ ಹಾಕ್ತಿದ್ದಂಗೆ ನಂಗೆ ಗೊತ್ತಾಗೋಯ್ತು, ಓ ಇವತ್ತು ಕಂಪ್ಲೀಟ್ ಲುಕ್ ಸಕ್ಕದಾಗಿ ಬರುತ್ತೆ ಅಂತ. ವಾವ್, ಬ್ಲಾಕ್ ಅಂಡ್ ವೈಟ್ ಎಲ್ಲ ಕ್ಲೋಸರ್ ಎಲ್ಲ. ಹಾ, ಲಾಸ್ಟ್ ಡೈಲಾಗ್. ಹಣ, ಚಿನ್ನ, ಆಸ್ತಿ ಎಲ್ಲವನ್ನು ಸಂಪಾದಿಸಿ, ಆದ್ರೆ ನಿಮ್ಮ ಒಂದು ನಿಮಿಷ, she'll be out of the frame. We just walk. ನೋಡಿ, ನಾನು ಸ್ಮೈಲ್ ಕೊಟ್ಟಿದ್ದೀನಲ್ಲ, ಅವ್ನು ಹೇಳಿದ ಕೋಟಿ ಯಾಕೆ ಅಂತ. ಫಸ್ಟ್ ಅವಳ ಪೋರ್ಷನ್ಸ್ ಎಲ್ಲ ಮುಗಿಸ್ಕೊಂಬೋಣ, ಈಸಿ ಆಗುತ್ತೆ ನಮಗೆ. ಅವಳ ಪೋರ್ಷನ್ಸ್ ಎಲ್ಲ ಮುಗಿಸ್ಕೊಂಬೋಣ. ನಾನು ನನ್ನ ಡೈಲಾಗು ಹೇಳ್ತೀನಿ, ಅವಳು ಅದಕ್ಕೆ ರಿಯಾಕ್ಟ್ ಮಾಡೋದನ್ನು ತೊಗೊಂಬಿಡಿ. ಕೈ ಮಾಡು ಚೂರು ಬಾಯ ಹತ್ರ. ನಾನು ಹಿಂಗಿದೆ ಹೈಲೈಟ್ಸ್ ಎಲ್ಲ ಕಮ್ಮಿ ಮಾಡೋದು. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಮ್ಗೆ ಬೇಕಿತ್ತು ಅಂದ್ರೆ ಡೆವಲಪ್ ಮಾಡಿ ಏನಾದ್ರು ಮಾಡ್ತೀರಾ? ದೇಹ ಆರೋಗ್ಯವಾಗಿದ್ರೆ ಏನ್ ಮಾಡ್ಬೋದು, ಕೆಲಸ ಮಾಡ್ಬೋದು. ರೆಡಿ. ನಾನು ಆರೋಗ್ಯ ಲಕ್ಷ್ಮಿ. ಅವನಿಗೆ ಇರ್ತಾರೆ, ಚುಚ್ಚಿ ಚುಚ್ಚಿ ಇಡ್ತಾರೆ. ಚುಚ್ಚಿ ಚುಚ್ಚಿ ನಿನ್ನ ಕೊಳ್ಳಲ್ಲ. ಬಿಡ್ತೀಯ ನೋಡು ಅಂತ. ಸ್ಪೇಸ್ ಆಯ್ತು ಅಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಬರುತ್ತೆ ಸೂಪರ್. ಹೆಂಗೆ ನಮ್ಮ ಹತ್ರ ಇರೋರೆಲ್ಲ ಇಂಥವ್ರೆ. ಎಲ್ಲ ಜಾಗನೇ ಇಲ್ವಲ್ಲ ಇದೆಯಾ ನೋಡು. ಏನ್ ಹೆಸರು ಇದೆ? ಸಕ್ಕದಾಗ ಕಾಣ್ತಿದೆ ಮ್ಯಾಮ್, ಸೀರಿಯಸ್ಲಿ. ಕಳ್ಳೇವಳು, ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ. ಬರೀ ಇಂಥದೆಯಾ?
ಆಮೇಲೆ ತ್ರಿಶೂಲ ಪೊಸಿಷನ್ ನನಗೆ ಹೇಳ್ಬೇಕು, ನಂಗೆ ಗೊತ್ತಾಗಲ್ಲ. ಸ್ವಲ್ಪ ಸೈಡ್ ಬನ್ನಿ, ಸೈಡ್ 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 ಸೈಡ್. ಬನ್ನಿ ಬರ್ಬೇಕಿನ್ ಮಚ್ಚಾ. ಶೂಟ್ ಮಚ್ಚಾ. ಹೌದು, ಫ್ರೇಮ್ ಕರೆಕ್ಟ್ ಆಗಿರಬೇಕು. ಇದು ನೋಡ್ ಬನ್ನಿ, ಸಾಕು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ರೆಡಿ ಮಾಡ್ತಾರೆ. ಬರ್ಬೇಕು. ಇದು ಕಾಲು ಕಾಲಿಟ್ಟು ಹಾಗಾದ್ರೆ ಬಹುಶಃ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಯಾರು ಅಂತ. ಮುಗ್ದಿದೆ. ಬಟ್ ಈ ಒಂದು ಲುಕ್ ನ ನಂಗೆ ರಿಮೂವ್ ಮಾಡೋದಕ್ಕೆ ಮನ್ಸೇ ಇಲ್ಲ. ಆಲ್ಮೋಸ್ಟ್ ಒಂದು 3 ರೀಲ್ಸ್ ಮಾಡಿದ್ವಿ, ಇಲ್ಲಿ ಬಂದು 2 ರೀಲ್ ಮಾಡಿದ್ವಿ ಸ್ಟುಡಿಯೋದಲ್ಲಿ. ಬಟ್ ಇವತ್ತಿನ ಫುಟೇಜ್ ಅಂತೂ ಸಕ್ಕದಾಗಿ ಬಂದಿದೆ. ವಿ ಆರ್ ಸೋ ಎಕ್ಸೈಟೆಡ್ ಫಾರ್ ದ ಫುಟೇಜ್. ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆಬ್ವಿಯಸ್ಲಿ ಆ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಿದ್ಮೇಲೆ ಈ ಒಂದು ಬ್ಲಾಗ್ ಬಂದಿರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಈ ಬೆಸ್ಟ್ ಸ್ಟುಡಿಯೋ ಅವ್ರ ಜೊತೆ ಕೊಲಾಬ್ ಆಗ್ತೀನಿ. ಕಾಯ್ತಾ ಇರಿ. ಬಾಯ್ ಬಾಯ್. ಬಟ್ ನಂಗೆ ಮನ್ಸಿಲ್ವಲ್ಲ ಇವಾಗ ತೆಗಿದಿಕ್ಕೆ, ಏನ್ ಮಾಡೋಣ? ವರಮಹಾಲಕ್ಷ್ಮಿ उसके लिए कंटेंट किया लग ही रहा है पूरा. ಅಷ್ಟೇ. ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು.